ಆದ್ರೆ ಇಲ್ಲಿ ಟಾಸ್ಕ್ ಎರಡ್ ರೀತಿಯಲ್ಲಿ ಕನ್ಫ್ಯೂಷನ್ ಇದೆ. ಹ್ಮ್ ಒಂದು ಸುದಿ ಅವರು ನಾನು ಉಳಿತೀನಿ, ಚಂದ್ರಪ್ಪ ಅವರು ಮನೆಗೆ ಹೋಗ್ಲಿ ಅಂತ ಹೇಳಿದ್ದು ಒಂದು. ಹ್ಮ್ ಇನ್ನೊಂದು ನೀವಾಗೆ ಡಿಸೈಡ್ ಮಾಡಿ ಹೊರಗೆ ಬಂದಿದ್ದು ಒಂದು. ಇಲ್ಲ ನಾನು ಇದ್ರಲ್ಲಿ ಯಾವ್ದು ಕ್ಲಾರಿಟಿ ಅಂತ? ನಾನ್ ಮುಂಚೆನೆ ಅದಾಗ ಡೋರ್ ತಗೊಂಡ್ ಆಚೆ ಬಂದಿತ್ತು. ಹ್ಮ್ ಹ್ಮ್ ನಾನೇ ಹೋಗ್ತೀನಿ ನನ್ಗೆ ಇಷ್ಟ ಇಲ್ಲ ಹ್ಮ್. ಅಂತ ಆಚೆ ಬಂದ್ಬಿಟ್ಟಿದ್ದೆ. ಅವರೇ ಹ್ಮ್. ಕರ್ಕೊಂಡ್ ಬಂದು ಇದ್ ಮಾಡಿದ್ರು. ಸುದೀಪ್ ಸರ್ ಏನ್ಕೆ ಅಂತ ಕೇಳ್ದಾಗ ಇಲ್ಲ ಸರ್ ನಾನು ಹೋಗ್ತೀನಿ, ನನ್ಗೆ ಇಷ್ಟ ಇಲ್ಲ ಅಂತಾನೆ ಅಂದೆ. ನೀವು ಹೋಗ್ತೀನಿ ಅಂದ ತಕ್ಷಣ ಕಳ್ಸಕ್ ಆಗಲ್ಲ, ಇರ್ತೀನಿ ಅಂದ್ರೂ ನಿಮ್ನ ಇರ್ಸ್ಕೊಳಕ್ ಆಗೋದಿಲ್ಲ. ಹ್ಮ್. ನೀವ್ ಇರ್ಬೇಕಾದ್ರೂ ಕರ್ನಾಟಕದ ಜನತೆ ಕಾರಣ, ನೀವು ಹೋಗ್ಬೇಕಾದ್ರು ಕರ್ನಾಟಕದ ಜನನೇ ಕಾರಣ, ನೀವಿರಿ ಅಂತ ಅಂದ್ರು. ಇಲ್ಲ ಸರ್ ನಾವು ಹೋಗ್ತೀನಿ ಅಂತಾನೆ ಅಂದೆ. ಅದೇ ತರ ನಾನು ಆಚೆ ಬಂದೆ. ಅಂದ್ರೆ ಜನಗಳಿಗೆ ಹೇಳೋದಾರೆ ಇವಾಗ ಬಿಗ್ ಬಾಸ್ ಎಲಿಮಿನೇಷನ್ ಮಾಡಿದ್ದಲ್ಲ, ನೀವಾಗೆ ಹೊರಗೆ ಬಂದಿದ್ದು. ನಾನೇ ಆಚೆ ಬಂದದ್ ಬೇಡ ಅಂತ. ಯಾಕೆ ಸರ್ ಅಂತ ನಿರ್ಧಾರ? ಇಲ್ಲ ಅದೊಂದು ದೊಡ್ಡ ಕಾರಣನೇ ಐತೆ, ಬಟ್ ಬೇಡ ಯಾಕಂದ್ರೆ ಈ ಹೇಳೋದು. ಪ್ರಶ್ನೆ ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಬಿಗ್ ಬಾಸ್ ಅನ್ನೋದು ಕಮ್ಮಿ ವೇದಿಕೆ ಅಲ್ಲ. ತುಂಬಾ ಅಂದ್ರೆ ಸಾಕಷ್ಟು ಕರ್ನಾಟಕದಾದ್ಯಂತ ಜನರು ನಾನೊಂದ್ಸರಿ ಬಿಗ್ ಬಾಸ್ ಮನೆಗೆ ಹೋಗ್ಬೇಕಂತ ಇರ್ತಾರೆ. ಸೊ ನಿಮಗೆ ಅದೊಂದು ದೊಡ್ಡ ಆಪರ್ಚುನಿಟಿ. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ, ಸಾಕಷ್ಟು ಜನ ಅನ್ಕೊಂಡಿದ್ರು ನೀವು ತುಂಬಾ ಸ್ಟ್ರಾಂಗ್ ಆಗಿರ್ತೀರಾ, ಗೆದ್ದು ಬರ್ತೀರಾ, ಟಾಪ್ 5 ಎಲ್ಲರೂ ಇರ್ತೀರಾ ಅಂತ ಅನ್ಕೊಂಡಿದ್ರು. ಸೊ ಅದಕ್ಕೋಸ್ಕರ ಕೇಳ್ತೀನಿ, ಯಾಕೆ ಈ ನಿರ್ಧಾರ? ಇಲ್ಲ ಸರ್, ಯಾಕೆಂದ್ರೆ ಗೊತ್ತಿಲ್ಲ, ನಾನು ಅಲ್ಲಿ ಹೋಗಿತ್ತು ಅದೇ ಕಾರಣ. ನಾನು ಇರ್ಬೇಕು, ಗೆಲ್ಬೇಕು, ಆಟ ಆಡ್ಬೇಕು ಅಂತ. ಈಗ ಸೋಲು ಗೆಲುವು ಅದ್ ಗೊತ್ತಿಲ್ಲ, ಒಟ್ನಲ್ಲಿ ತುಂಬಾ ಲಾಂಗ್ ಜರ್ನಿ ತನಕ ಇರ್ಬೇಕು ಅಂತಾನೆ ಓದಿತ್ತು. ಆಮೇಲೆ ಅದು ತುಂಬಾ ವರ್ಷದ ಕನಸು ಕೂಡ ನನ್ಗೆ ಬಿಗ್ ಬಾಸ್ ಹೋಗ್ಬೇಕು ಅನ್ನೋದು. ಅದೇನೋ ಗೊತ್ತಿಲ್ಲ ನನಗೆ. ಒಂದು 45 ದಿನ ಇದ್ದೆ ನಾನು ಬಿಗ್ ಬಾಸ್ ಅಲ್ಲಿ. ಒಂದ್ 4-5 ದಿನದಿಂದ ಬೇಡವೇ ಬೇಡ ನನಗೆ ಬಿಗ್ ಬಾಸ್, ನನಗ್ ಬೇಡ ಅಂತ ಅನಿಸ್ತು. ನಾನು ಆಚೆ ಬಂದೆ.